ಎವಿಡೆನ್ಸ್. ಹಾಗಿದ್ರೆ ಏನಾಗುತ್ತೆ ಈ ಕೇಸು? ಚಿತ್ರದುರ್ಗದ ರೇಣುಕಾಸ್ವಾಮಿ ಡೆಡ್ಲಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ಗೆ ಜೈಲೂಟ ಫಿಕ್ಸ್ ಆಗತ್ತಾ? ಲಾಕ್ ಆಗಿರೋ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗತ್ತಾ? ಜೀವಾವಧಿ ಶಿಕ್ಷೆ ಅಂದರೆ 14 ವರ್ಷ ಶಿಕ್ಷೆ, ಮ್ಯಾಕ್ಸಿಮಮ್ ಅಂದರೆ ಗಲ್ಲಿಗೇರಿಸೋದು. ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರೋ ದರ್ಶನ್, ನ್ಯಾಯಾಂಗ ಬಂಧನ ಅಲ್ಲ, ಇಲ್ಲಿ ಯಾವುದರಲ್ಲಿ ಪೊಲೀಸ್ ಸುಪರ್ದಿಯಲ್ಲಿದ್ದಾರೆ. ದರ್ಶನ್ ಮತ್ತೆ ಆಚೆ ಬರೋದು ಡೌಟ್ ಇದೆಯಾ? ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧದ ಬರ್ಬರ ಕೊಲೆ ಆರೋಪದ ಕೇಸ್ನಲ್ಲಿ ಪ್ರಬಲ ಸಾಕ್ಷಿಗಳು ಸಿಕ್ಕಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಹೌದು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಉತ್ತರ ಕೊಡ್ತಾ ಇದೆ. ಇದರ ಮಧ್ಯೆ ಒಂದೊಂದೇ ಕೇಸ್ ಬರ್ತಾ ಇದೆ. ನನಗೆ ದರ್ಶನ್ ಕೊಲೆ ಬೆದರಿಕೆ ಹಾಕಿದ್ದ ಅಂತ ನಿರ್ಮಾಪಕ ಭರತ್ ಎನ್ನುವರು ಕೆಂಗೇರಿ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಯಾರೀ ಭರತ್ತು? ಭರತ್ ಈ ಹಿಂದೆ ಈ ಒಂದು ಹೆಸರು ಕೇಳಿ ಬಂದಿತ್ತು, ಮತ್ತೊಮ್ಮೆ ಕೇಳಿಸ್ಕೊತಾ ಇದ್ದೀನಿ. ಏನು ಹೇಳಿದರೆ ಕೇಳಿಸ್ಕೊಳಿ. 2021ರಲ್ಲಿ ನಾನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಒಂದು ಸಿನಿಮಾ ಶುರು ಮಾಡ್ತೀನಿ. ಕೋವಿಡ್ ಇದ್ದಿದ್ದರಿಂದ ಸ್ವಲ್ಪ ನನಗೆ ಫಂಡ್ಸು ತೊಂದರೆ ಆಗುತ್ತೆ, ಆಮೇಲೆ ಸ್ಕ್ರಿಪ್ಟ್ ಕೂಡ ರೆಡಿ ಆಗಿರಲಿಲ್ಲ. ಹಾಗಾಗಿ ನಾನು ಟೈಮ್ ಬೇಕು ಅಂತ ಹೇಳಿರ್ತೀವಿ, ಒಂದು ಸ್ಕೆಡ್ಯೂಲ್ ಮುಗಿಸಿರ್ತೀವಿ. ಆಗಸ್ಟ್ ತಿಂಗಳಲ್ಲಿ ನಾವು ಒಂದು ಸ್ಕೆಡ್ಯೂಲ್ ಮುಗಿಸಿರ್ತೀವಿ. ಅದಾದಮೇಲೆ ಇನ್ನೊಂದು ಸ್ಕೆಡ್ಯೂಲ್ಗೆ ನಾನು ಟೈಮ್ ಕೇಳ್ತೀನಿ. ಟೈಮ್ ಕೇಳಿದಾಗ ಅವರು ಹೀರೋ ಮತ್ತು ಡೈರೆಕ್ಟ್ರ್ ಹೋಗ್ಬಿಟ್ಟು ದರ್ಶನ್ ಸರ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ಹಿಂಗೆ ಮಾಡ್ತಾಯಿದ್ದಾರೆ ಅಂತ. ಆಗ ದರ್ಶನ್ ಸರ್ ಫೋನ್ ಮಾಡಿಬಿಟ್ಟು ಒಂದು ಸತಿ ಬೈತಾರೆ, ನೋಡು ನೀನು ಈಗ ಸಿನಿಮಾ ಮಾಡದೇ ಇದ್ದರೆ ಅವ್ನ ಕೆರಿಯರ್ ಹಾಳಾಗುತ್ತೆ, ನೋಡಿ ಯೋಚನೆ ಮಾಡು, ನೀನು ವಾರ್ನಿಂಗಾರೋ ಅಂತ ಅನ್ಕೋ ಅಥವಾ ಏನಾರೋ ಅನ್ಕೋ, ಈ ಥರ ಮಾಡ್ತಾಯಿದ್ರೆ ನಾನು ನಿಂಗೆ ಭೂಮಿ ಮೇಲೆ ಇಲ್ದೇ ಇರಂಗೆ ಮಾಡ್ತೀನಿ ಅಂತೇಳಿ ಒಂದು ಕಾಲ್ ಮಾಡ್ತಾರೆ ನಂಗೆ ಒಂದು ಸತಿ. ಈ ಎಲ್ಲ ನಿಮ್ಗೆ ಗೊತ್ತಿದೆ. ದರ್ಶನಲ್ಲಿ ಹೆಂಗೆ ಸಿಕ್ಕಾಕೋತಾರೆ ಅಂತ ಹೇಳ್ತಾ ಹೋಗ್ತೀನಿ. ಪರೋಡಿಗೆ ಜೈಲು ಫಿಕ್ಸ್ ಆಗುತ್ತೆ ಹೆಂಗೆ? ದರ್ಶನು ಪವಿತ್ರ ಸೇರಿ 6 ಮಂದಿ ಒಂದೇ ಕಡೆ ಇರ್ತಾರೆ. ಕೊಲೆ ಆದ ದಿವಸ, ಕೊಲೆ ಆದ ಸಂದರ್ಭ, ಕೊಲೆ ಆದ ದಿನ. ಯಾಕಂದರೆ ಅವರೆಲ್ಲರ ಮೊಬೈಲ್ ಒಂದೇ ಕಡೆ ಇರುತ್ತೆ ಅಂಥೇಳಿ ಟವರ್ ಹೇಳ್ತಾ ಇದೆ. ಕೊಲೆಯ ನಂತರ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಯಾರು ಅಂತ ಗೊತ್ತಿದೆ, ಈಗ ನಾವು ಹೇಳಲ್ಲ, ಬಟ್ ಹೇಳೋದೇ ಬಿಡಲ್ಲ ಬಿಡಿ, ಈಗ ಬೇಡ. ಆ ತನಿಖೆ ಪೊಲೀಸರೇ ಅದನ್ನು, ಈಗ ನಾವು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ ಸರ್ ಶಾಮಿಯಾನ ಹಾಕಿದ್ದಾರೆ ಅಂತ. ಅವರು ಅಗ್ರೆಸಿವ್ ಆದ್ರಲ್ವ, ಅದೇ ಥರ ನೋಡೋಣ. ಪೊಲೀಸರ ಜೊತೆ ಚರ್ಚಿಸಿದ ಕಾಲ್ ಡೀಟೇಲ್ಸ್ ಲಭ್ಯವಾಗಿದೆ. ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ಸ್ವಯಂ ಶರಣಾಗತಿ. ಪಾಪ ಅವರು ಎಲ್ಲೋ ಇದ್ದರು 13, 12, 13, 14, ಅವ್ರು ಬಂದು ಸ್ವಯಂ ಶರಣಾಗತಿ. ಶವ ಎಸೆಯಲು ದೀಪಕ್ 5 ಲಕ್ಷ ಕೊಟ್ಟಿದ್ದು ಬಾಯ್ಬಿಟ್ಟಿದ್ದಾರೆ. ಯಾರು ಕೊಟ್ಟಿದ್ದು? ದರ್ಶನ್ ಕೊಟ್ಟಿದ್ದು. ಪ್ರದೋಷ್, ಪವನ್, ವಿನಯ್ ಹೆಸರು ಹೇಳಿದ ದೀಪಕ್, ದರ್ಶನ್ ಪವಿತ್ರ ಹೆಸರು ಹೇಳಿದ ವಿನಯ್, ಪವನ್, ಪ್ರದೋಷ್. ದರ್ಶನ್ ಅಭಿಮಾನಿ ರಾಘವೇಂದ್ರ ಕೂಡ ಕಿಡ್ನಾಪ್ ಮಾಡಿಸಿದ್ದು ದರ್ಶನ್ ಅಂತ ಹೇಳಿದ್ದಾನೆ, ಹಾಗಾಗಿ ಕರೆತಂದೆ, ರಾಘವೇಂದ್ರ ಹೇಳಿರುವಂಥದ್ದು. ಓಕೆ. ಈ ನಡುವೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಸ್ಯಾಂಪಲು, ಕೂದಲ್ ಸ್ಯಾಂಪಲು, ಬೆವರಿನ ಸ್ಯಾಂಪಲು, ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ಗಳು ಪತ್ತೆಯಾಗಿದೆ. ಕೊಂದ ಬಳಿಕ ಪದೇ ಪದೇ ದರ್ಶನ್ಗೆ ನಾರ್ಮಲ್ ಕರೆ. ಕೊಲೆ ದಿನ ಪವಿತ್ರ ಮತ್ತು ಆರೋಪಿಗಳು ಒಂದೇ ಕಡೆ ಇದ್ದರು. ಮೊಬೈಲ್ CDR ಟವರ್ ಡಂಪ್ ಒಂದೇ ಲೊಕೇಶನ್ನಲ್ಲಿ ಪತ್ತೆ. ನಿಮ್ಗೆ ಅರ್ಥ ಆಯ್ತಾ ಯಾವ ಕಾರಣಕ್ಕಾಗಿದು ದರ್ಶನ್ ಸಿಕ್ಕಾಕೋತಾರೆ ಅಂತಂದರೆ? ಒಂದು ಎಷ್ಟು ಕೇಸ್ ಬೀಳುತ್ತೆ ಅಂತಂದರೆ, ಒಂದು 302 ಮರ್ಡರ್, ಇದಕ್ಕೆ ಜೀವಾವಧಿ ಶಿಕ್ಷೆ. ನಂಬರ್ 2 ಯಾವುದು ಗೊತ್ತಾ? ಸಾಕ್ಷಿ ನಾಶ ಮಾಡಿದ ಆರೋಪ 201. ಅದನ್ನು ಹೇಳ್ತೀನಿ ಯಾವುದು ಅಂತ. ಓಕೆ. ಈಗ ಒಟ್ಟು 17 + 19 ಮಂದಿಯಲ್ಲಿ 18 ಮಂದಿಯನ್ನು ಬಂಧಿಸಲಾಗಿದೆ. ಇವತ್ತು 3 ಜನ ಸರೆಂಡರ್ ಆಗಿದ್ದಾರೆ. ನಿನ್ನೆ ತನಕ 17ರಲ್ಲಿ 4 ಜನ ಕಾಣೆಯಾಗಿದ್ದರು, ಅದರಲ್ಲಿ 3 ಜನ ಸರೆಂಡರ್ ಆಗಿದ್ದಾರೆ, ಮತ್ತೆ 2 ಎಕ್ಸ್ಟ್ರಾ ಸೇರಿದ್ದಾರೆ. ರೇಣುಕಾಸ್ವಾಮಿ